ಹಾಯ್, ವೆಲ್ಕಮ್ ಟು ಯೂತ್ ವೆಂಚರ್ ಫಂಡ್ ಟಿವಿ. ನನ್ನ ಹೆಸರು ಲಿಖಿತಾ. ನನ್ನ ಹೆಸರು ದಿವ್ಯಾ. ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿಯಪ್ಪ ಅಂತಂದ್ರೆ ಅಡೇಕಾ ಪ್ಲೇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ. ಅಲ್ಲಿರೋ ಎಂಟರ್ಪ್ರೆನರು ಕ್ಲೈಮೇಟ್ ಚೇಂಜ್ನ ಹೇಗೆ ಸಾಲ್ವ್ ಮಾಡ್ತಾ ಇದ್ದಾರೆ, ಅವ್ರ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ತಿಳ್ಕೊಂಡು ಬರೋಣ ಬನ್ನಿ. ಹಾಯ್ ಸರ್, ನನ್ನ ಹೆಸರು ಲಿಖಿತಾ. ನಿಮ್ಮ ಹೆಸರು? ಲೋಕೇಶ್. ಯೂತ್ ವೆಂಚರ್ ಫಂಡ್ ಟಿವಿಯಿಂದ ಬಂದಿದ್ದೀವಿ. ನಾವು ನಿಮ್ಗೆ ರ್ಯಾಪಿಡ್ ಕ್ವಶನ್ಸ್ ಕೇಳ್ತೀವಿ, ಪಟ್ ಅಂತ ಆನ್ಸರ್ ಮಾಡ್ತಾ ಹೋಗ್ತೀರಾ? ಹೇಳಿ. ಈ ಬಿಸ್ನೆಸ್ ನ ಯಾಕೆ ಚೂಸ್ ಮಾಡಿದ್ರಿ ನೀವು? ನಾನು ಫಸ್ಟ್ ಐ ಟಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಐ ಟಿ ಫೀಲ್ಡ್ ಅಲ್ಲಿ ಐ ಡಿಡೆಂಟ್ ಫೈಂಡ್ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡಬೇಕು ಅಂತ. ಸೊ ನಂದೇ ಓನ್ ಆಗಿ ಏನಾದ್ರು ಮಾಡಬೇಕು, ನಾವೇ ಒಂದು 2-3 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಒಂದು ಆಸೆ ಇತ್ತು. ಐ ಚೂಸ್ ಆನ್ ದಿಸ್ ಅಂಡ್ ಇಟ್ಸ್ ಬಯೋಡಿಗ್ರೇಡಬಲ್. ಈಗ ಪೇಪರ್ ಪ್ಲೇಟ್ಸು, ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಈ ಸ್ಕ್ರ್ಯಾಪ್ ನಮಗೆ ಗೊಬ್ಬರ ಆಗುತ್ತೆ. ಆಮೇಲೆ ಇದು ಇನ್ನೊಂದು ರಿಯೂಸಬಲ್. ಸೊ ಆದ್ರಿಂದ ನಾನು ಇದನ್ನ ಫೀಲ್ಡ್ ಚೂಸ್ ಮಾಡಿದೆ. ನೀವು 18ರಿಂದ 25 ವರ್ಷದೊಳಗಿನ ಯುವತಿಯಾಗಿದ್ದು, ನಿಮ್ಮ ಬಳಿ ಕ್ಲೈಮೇಟ್ ಚೇಂಜ್ ಸಮಸ್ಯೆಯನ್ನು ಬಗೆಹರಿಸಲು ಯಾವುದಾದರೂ ಬಿಸ್ನೆಸ್ ಐಡಿಯಾ ಇದ್ದಲ್ಲಿ ತಡ ಮಾಡದೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯೂತ್ ವೆಂಚರ್ ಫಂಡ್ ನಂಬರ್ಗೆ ಕರೆ ಮಾಡಿ ಇಂದ ಬಿಸ್ನೆಸ್ ಅನ್ನು ಶುರು ಮಾಡಿ. ಮತ್ತು ನೀವು 18ರಿಂದ 25 ವಯಸ್ಸಿನ ಯುವತಿಯಾಗಿದ್ದು, ನಿಮ್ಮ ಬಳಿ ಯಾವುದೇ ಬಿಸ್ನೆಸ್ ಐಡಿಯಾಗಳು ಇಲ್ಲದಿದ್ದಲ್ಲಿ, ನಿಮ್ಮ ಸ್ವಂತ ಉದ್ಯಮವನ್ನು ಹೇಗೆ ಪ್ರಾರಂಭಿಸುವುದು ಎಂದು ತಿಳಿದುಕೊಳ್ಳಲು ಬಯಸಿದ್ದರೆ, ನಮ್ಮ 100 ದಿನಗಳ ಬಿಸ್ನೆಸ್ ಸ್ಕೂಲ್ಗೆ ಸೇರಲು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯೂತ್ ವೆಂಚರ್ ಫಂಡ್ ಸಂಖ್ಯೆಗೆ ಕರೆ ಮಾಡಿ ನಗರದಲ್ಲಿ ಉದ್ಯಮಿಯಾಗಿ. ನೀವು ಮಾಡ್ತಿರೋ ಕೆಲಸದಿಂದ ಕ್ಲೈಮೇಟ್ ಚೇಂಜ್ ಸಾಲ್ವ್ ಆಗ್ತಿದ್ಯಾ? ಡೆಫಿನೆಟ್ಲಿ. ಸಿ, ಇದರಲ್ಲಿ ನಥಿಂಗ್ ಇಸ್ ಗೋಯಿಂಗ್ ಟು ಹಾರ್ಮ್ ದ ಎನ್ವಿರಾನ್ಮೆಂಟ್. ಇವಾಗ 18 ಇಯರ್ಸ್ ಯಂಗ್ ವುಮೆನ್ ಈ ಬಿಸ್ನೆಸ್ ನ ಹೇಗೆ ಸ್ಟಾರ್ಟ್ ಮಾಡಬಹುದು? So I don't know whether government gives permission for 18-year young women. That you have to check with the government. But start ಮಾಡೋದೇನು ಅಂದ್ರೆ they have to do a small survey. It's not like going for YouTube or googling it. ಈಗ ನಾವು ಯಾವ ಥರ ಮಾಡ್ತಾ ಇದ್ದೀವಿ ಆ ಥರ ನಮ್ಮಂಥವ್ರು ಯಾರ್ದಾದ್ರು ಒಬ್ಬರದು ಅಂದರೆ ಲೈಕ್ ಟೇಕಿಂಗ್ ಎ ಸಜೆಷನ್, ಅವ್ರ ಹತ್ರ ಅವ್ರ ಅನುಭವಗಳನ್ನ ಕೇಳ್ಕೊಂಡು ಅನಿಸಿಕೆಗಳನ್ನ ಕೇಳಿ ಯಾವ ರೀತಿ ಮಾಡ್ಬೋದು. ಯಾಕೆಂದರೆ ಯಾವುದೇ ಒಂದು ವ್ಯವಹಾರ ಅಥವಾ ಬಿಸ್ನೆಸ್ ಅವ್ರ ಏನೋ ಒಂದು ಸ್ವಂತ ಉದ್ದಿಮೆ ಅಂತ ನಾವು ಶುರು ಮಾಡಿದಾಗ ಅದ್ರಲ್ಲಿ ಕಷ್ಟ ಇರುತ್ತೆ, ನಿಂತ್ಕೊಂಡು ಮಾಡಬೇಕು. ಇಂಡಿವಿಜುವಲ್ ಹೆಣ್ಣು ಮಗು ಮಾಡಬೇಕು ಅಂದರೆ ಅದು ಸ್ವಲ್ಪ ಪ್ರಯತ್ನಕ್ಕಿಂತ ಛಲ ಜಾಸ್ತಿ ಇರಬೇಕು. ನಿಂತ್ಕೊಂಡು ನಾನು ದಿಟ್ಟ ಮಹಿಳೆ ಮಡೆ ಮಾಡ್ತೀನಿ ಅನ್ನಂಗಿದ್ರೆ ಮಾಡು. ಅದಕ್ಕೆ ಇನ್ನೊಂದು ಬ್ಯಾಕ್ ಸಪೋರ್ಟ್, ಅವರ ಹಿಂದೆ ನಿಂತ್ಕೊಂಡು ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಹೆಣ್ಣಾಗಲಿ ಗಂಡಾಗಲಿ ಯಾರೇ ಒಂದು ಸ್ವಂತ ಉದ್ದಿಮೆ ಮಾಡ್ತೀವಿ ಅಂದಾಗ ಅದನ್ನು ಮೋಟಿವೇಟ್ ಮಾಡಬೇಕು. ಆಮೇಲೆ ಅವ್ರನ್ನ ದೇ ಶುಡ್ ನಾಟ್ ಡಿಮೋಟಿವೇಟ್ ಅಂಡ್ ಡೋಂಟ್ ಡಿಗ್ರೇಡ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಅವ್ರನ್ನ ಡಿಗ್ರೇಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವರು ಏನೋ ಒಂದು ಮಾಡಬೇಕು ಅಂತ ಅವ್ರಿಗೆ ಇರೋ ಛಲನೂ ಅಲ್ಲಿ ಹಾಗೆಯೇ ಹೋಗುತ್ತೆ. ಅವ್ರಿಗೆ ಮೋಟಿವೇಟ್ ಮಾಡಿ ಮೇಕ್ ಇಟ್ ಪ್ರಾಫಿಟ್ ಆರ್ ಲಾಸ್. ಮತ್ತು ಒಬ್ಬರ ಪ್ರಯತ್ನಕ್ಕೆ ನಾವು ಸ್ಪಂದಿಸಿ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಏನೇನು ಸ್ಕಿಲ್ಸ್ ಇರಬೇಕು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು? ಸ್ಕಿಲ್ಸ್ ಅಂತೇನಿಲ್ಲಮ್ಮ, ಓದಿ ವಿದ್ಯಾವಂತರಾಗಿದ್ರೆ ಸಾಕು. ಪ್ರಪಂಚ ಜ್ಞಾನ ತುಂಬ ಮುಖ್ಯ. ಅವರೇನು MCom ಅಥವಾ BCom PhDನೇ ಮಾಡಬೇಕು ಅಂತೇನಿಲ್ಲ. 3ನೇ ಕ್ಲಾಸ್ ಓದಿದ್ರು ಪ್ರಪಂಚ ಜ್ಞಾನ ಇರಬೇಕು. ಈ ಪ್ರಪಂಚದಲ್ಲಿ ಲೆಕ್ಕಾಚಾರ ತುಂಬ ಮುಖ್ಯ. ಅಷ್ಟು ಜ್ಞಾನ ಇದ್ರೆ ಸಾಕು. ಆಮೇಲೆ ಈ ವ್ಯವಹಾರದಲ್ಲಿ ಯಾವುದೇ ಒಂದು ವ್ಯವಹಾರ ಇದೆ ಅಂತ ನಾನು ಪಾಯಿಂಟ್ ಮಾಡೋದಿಲ್ಲ. ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಒಂದು ಹೆಣ್ಣು ಮಗು ಹೊರಗಡೆ ಹೋಗಿ ನಾನು ಸ್ವಂತವಾಗಿ ಮಾಡ್ತೀನಿ, ನಿಂತ್ಕೊಂಡು ಮಾಡ್ತೀನಿ ಅನ್ನೋದಕ್ಕೆ ಧೈರ್ಯ ಬೇಕು. ಆ ಧೈರ್ಯ ಆಯಿತು ಅಂದರೆ ತುಂಬ ಆಗುತ್ತೆ. ಅದ್ರ ಜೊತೆಗೆ ಒಂದು ಮಾರಲ್ ಸಪೋರ್ಟ್ ಇರಬೇಕು. ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ದಟ್ಸ್ ಕಾಲ್ಡ್ ಆಸ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅನುಭವ ಒಬ್ಬ ಮನುಷ್ಯನ ಉತ್ತಮವಾದ ವ್ಯಕ್ತಿಯಾಗಿ ರೂಪಿಸುತ್ತೆ. ಮೆಂಟಾರ್ ಇರಬೇಕಾ ಬೇಡವಾ? ಇದು ಮೆಂಟರ್ ಪ್ರತಿಯೊಂದರಲ್ಲೂ ಇರಬೇಕು. ಇದೊಂದೇ ಉದ್ದಿಮೆ ಅಂತಲ್ಲ, ಎವ್ರಿವೇರ್ ಪರ್ಸನ್ ನೀಡ್ಸ್ ಎ ಮೆಂಟರ್. ನೀವು 18ರಿಂದ 23 ವರ್ಷ ವಯಸ್ಸಿನ ಮಹಿಳೆಯರಾಗಿದ್ದು, ನಗರದಲ್ಲೇ ಹೆಚ್ಚುತ್ತಿರುವ ಕ್ಲೈಮೇಟ್ ಚೇಂಜ್ ಸಮಸ್ಯೆಯನ್ನು ಬಗೆಹರಿಸುವ ಯಾವುದಾದ್ರೂ ಬಿಸ್ನೆಸ್ ಐಡಿಯಾಸ್ಗಳು ಇದ್ದಲ್ಲಿ ನಮ್ಮ ಯೂತ್ ವೆಂಚರ್ ಫಂಡ್ಸ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಬಿಸ್ನೆಸ್ ಐಡಿಯಾಸ್ಗಳನ್ನು ಹಂಚಿಕೊಳ್ಳಿ, ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ನೀವು 18ರಿಂದ 23 ವರ್ಷ ವಯಸ್ಸಿನ ಮಹಿಳೆಯರಾಗಿದ್ದು
ನಗರದಲ್ಲೇ ಹೆಚ್ಚುತ್ತಿರುವ ಕ್ಲೈಮೇಟ್ ಚೇಂಜ್ ಸಮಸ್ಯೆಯನ್ನು ಬಗೆಹರಿಸುವ ಯಾವುದಾದರೂ ಉದ್ಯಮವನ್ನು ಶುರು ಮಾಡಲು ಇಚ್ಛಿಸಿದ್ದಲ್ಲಿ, ನಿಮ್ಮ ಬಳಿ ಯಾವುದೇ ರೀತಿಯ ಬಿಸ್ನೆಸ್ ಐಡಿಯಾಸ್ಗಳಿಲ್ಲದಿದ್ದಲ್ಲಿ ನಮ್ಮ ಯೂತ್ ವೆಂಚರ್ ಫಂಡ್ಸ್ನವರ 100 ದಿನಗಳ ಬಿಸ್ನೆಸ್ ಸ್ಕೂಲ್ಗೆ ಸೈನ್ ಅಪ್ ಆಗಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ ಎಷ್ಟು ಮಾಡಬೇಕು? ಇದರಲ್ಲಿ 2 ತರ ಇದೆ. ನಾವೇ ಸ್ವಂತ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಹಣದ ಬೆಂಬಲ ಇದ್ರೆ 5 ಲಕ್ಷದಲ್ಲಿ ಈ ಉದ್ದಿಮೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಗೌರ್ಮೆಂಟ್ ಪ್ಲಾನ್ ಪ್ರಕಾರ ಹೋದ್ರೆ, ಈಗ ಸಬ್ಸಿಡಿ ಎಲ್ಲ ಇದೆ, ಒಂದೊಂದು ಯೋಜನೆಗಳಿದ್ದಾವೆ. ಆ ಪ್ರತಿಯೊಂದು ಯೋಜನೆಗಳು ರೈತರ ಪರವಾಗಿದ್ದಾವೆ. ಅದನ್ನ ಚೆನ್ನಾಗಿ ಬಳಸ್ಕೊಂಡ್ರೆ ಅವ್ರು ಏನು ಅಷ್ಟೊಂದು ಬಂಡವಾಳ ಅಂತಂದ್ರೆ, ಒಂದು ಜಾಗದಲ್ಲಿ ಬಂಡವಾಳ ಹಾಕಬೇಕು. ಜಾಗ, ನೀರು, ಕರೆಂಟ್, ವಿದ್ಯುತ್. ಇವಾಗ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಅನ್ಸಿತಾ ಇದು ಅಯ್ಯೋ ನಂಗೆ ಇದ್ ಮುಂಚೆನೆ ಗೊತ್ತಿದ್ರೆ ಹೆಲ್ಪ್ಫುಲ್ ಆಗ್ತಾ ಇತ್ತು, ಯೂಸ್ ಆಗ್ತಾ ಇತ್ತು? ನಾನು ಬೆಂಗಳೂರು ಸಿಟಿನಲ್ಲಿ ಮಾಡಿರೋದ್ರಿಂದ ಹಂಗ ಅನ್ನಿಸ್ಬೋದು. ಇದನ್ನ ನಾನು ಹಳ್ಳಿಗಾಡು ಪ್ರದೇಶದಲ್ಲಿ ಮಾಡಿದ್ರೆ ನನಗೆ ಗೌರ್ಮೆಂಟ್ ಇಂದ ಸುಮಾರು ಫೆಸಿಲಿಟಿ ಬಂದಿರ್ಬೋದಿತ್ತೇನೋ, ಅದು ನಾನು ಆ ಯೋಜನೆ ಮುಖಾಂತರನೇ ಹೋಗ್ಬೋದಿತ್ತು ಅಂತ. ಇಲ್ಲಿ ನಾನು ಸ್ವಂತವಾಗಿ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಹಿಂದಕ್ಕೆ ತಿರುಗಿ ನೋಡೋದಕ್ಕಾಗೋದಿಲ್ಲ. ಒಂದ್ಸತಿ ಮುಂದಕ್ಕೆ ಹೆಜ್ಜೆ ಇಟ್ಟ ಮೇಲೆ ಹಿಂದಕ್ಕೆ ಬರೋ ಪ್ರಮೇಯ ಬರೋದಿಲ್ಲ. ನಾನೇ ಹೋಗಿದ್ದೆ ದಾರಿ ಅಂತ ಹೋಗ್ತಾ ಇರ್ಬೇಕು. ಈ ಬಿಸ್ನೆಸ್ ವುಮೆನ್ಗೋಸ್ಕರ ಇದೆಯಾ ಅಂದ್ರೆ ನೀವೇನ್ ಹೇಳ್ತೀರಾ? ಸೊಸೈಟಿ ಏನ್ ಹೇಳ್ಬೋದು ಇದ್ರ ಬಗ್ಗೆ? ಸೊಸೈಟಿ ಬಗ್ಗೆ ಯೋಚನೆ ಮಾಡೋದು ನಮಗೆ ಒಳ್ಳೇದಲ್ಲ. ಸೊಸೈಟಿ ಏನ್ ಮಾಡಿದ್ರು ಒಂದು ಪ್ರಶ್ನೆ ಹಾಕುತ್ತೆ, ಅದ್ರ ಹಿಂದೆ 4 ಮಾತಾಡುತ್ತೆ. ನಾವು ಛಲಗಾತಿಯರಾಗಿರ್ಬೇಕು, ಛಲದಿಂದ ಮುಂದಕ್ಕೆ ಹೋಗ್ಬೇಕು. ಸಮಾಜಕ್ಕೆ ಎದುರ್ಕೊಂಡು ಜೀವನ ಮಾಡೋದಕ್ಕಾಗೋದಿಲ್ಲ. ಹಾಯ್, ಇವಾಗ ನೀವ್ ನೋಡ್ದಂಗೆ ನಾವು ಅರೇಕಾ ಪ್ಲೇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆ ಬಂದಿದ್ವಿ. ಇಲ್ಲಿ ನಾವೇನೇನ್ ಕಲ್ತ್ಕೊಂಡ್ವಿ ಲಿಖಿತಾ? ಇಲ್ಲಿ ನಾವು ಬಂದ್ವಿ, ಒಳಗೋಗಿ ಅರೇಕಾ ಪ್ಲೇಟ್ಸ್ ಹೇಗೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತ ಅದೆಲ್ಲ ನೋಡಿದ್ವಿ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತಪ್ಪ ಅಂತಂದ್ರೆ, ಪ್ಲಾಸ್ಟಿಕ್ ಪ್ಲೇಟ್ಸ್ನ ಕಮ್ಮಿ ಯೂಸ್ ಮಾಡ್ಬಿಟ್ಟು ಅರೇಕಾ ಪ್ಲೇಟ್ಸ್ನ ಯೂಸ್ ಮಾಡಿದ್ರೆ ಬೇಗ ಕೂಡ ರೀಸೈಕಲ್ ಆಗುತ್ತೆ. ಅದರಿಂದ ಕ್ಲೈಮೇಟ್ ಚೇಂಜ್ ಸಾಲ್ವ್ ಆಗೋಕೆ ಹೆಲ್ಪ್ ಕೂಡ ಆಗುತ್ತೆ. ಸೊ ಎಲ್ಲರೂ ಪ್ಲಾಸ್ಟಿಕ್